ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಈ ಕ್ಲಾಸಲ್ಲಿ ಮ್ಯಾಪ್ ರೆಡ್ಯೂಸ್ ಆರ್ಕಿಟೆಕ್ಚರ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದು. ನಾವು ಕಂಪ್ಲೀಟ್ ಮ್ಯಾಪ್ ರೆಡ್ಯೂಸ್ ಆರ್ಕಿಟೆಕ್ಚರ್ನ ಇಷ್ಟು ಸ್ಟೆಪ್ಸ್ಗಳಾಗಿ ಡಿವೈಡ್ ಮಾಡಿದ್ವಿ. ಸೊ ಮೇನ್ ಆಗಿ ರೆಕಾರ್ಡ್ ರೀಡರ್, ಮ್ಯಾಪರ್, ಮತ್ತೆ ಕಂಬೈನರ್ ಅಂಡ್ ಪಾರ್ಟಿಷನರ್ ಇದೆರಡು ಆಪ್ಷನಲ್, ಮತ್ತೆ ಶಾರ್ಟ್, ಶಫಲ್ ಅಂಡ್ ರೆಡ್ಯೂಸರ್. ನಾನಿಲ್ಲಿ ಯಾವುದನ್ನ ಮಾರ್ಕ್ ಮಾಡಿಲ್ಲ, ಇವೆಲ್ಲ ಮ್ಯಾಂಡೇಟ್. ನಾವು ಇದನ್ನ ಪ್ರತಿಯೊಂದು ಜಾಬಲ್ಲೂ ನಾವು ಇದನ್ನ ನೋಡ್ತೀವಿ. ಈ ಎರಡನ್ನ ನಾವು ಆಪ್ಷನಲ್ ಆಗಿ ಯೂಸ್ ಮಾಡ್ತೀವಿ. ಈಗ ನಾವು ಒಂದೊಂದಾಗಿ ಈ ಆರ್ಕಿಟೆಕ್ಚರ್ನ ಕಲ್ತ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೀವು ನೋಡಿ ಇಲ್ಲಿ, ಇದು ಒಂದು ಮ್ಯಾಪ್ ರೆಡ್ಯೂಸ್ ಜಾಬಿನ ಸಿಂಪಲ್ ಆರ್ಕಿಟೆಕ್ಚರ್. ಇಲ್ಲಿ ನಿಮ್ಮ ಡೇಟಾ ನೀವು HDFS ಫೈಲಲ್ಲಿ ಸ್ಟೋರ್ ಮಾಡಿರುತ್ತೆ. ಅದು ನಿಮ್ಮ ಡೇಟಾ ಒಂದು ನೋಡಲ್ಲಿ ಇರ್ಬೋದು ಅಥವಾ ಎರಡು ನೋಡಲ್ಲಿ ಇರ್ಬೋದು, ನಿಮ್ಮ ಬ್ಲಾಕ್ಸ್ 3 ನೋಡಲ್ಲಿ ಇರ್ಬೋದು, ಮಲ್ಟಿಪಲ್ ನೋಡ್ಸ್ ಅಲ್ಲಿ ನಿಮ್ಮ ಡೇಟಾ ಇರುತ್ತೆ. ನಾವೇನ್ ಮಾಡೋದು, ನಾವಿಲ್ಲಿ ಕಲಿಯೋದಕ್ಕೋಸ್ಕರ ನಾವು ಒಂದು ಬ್ಲಾಕ್ನ ಕಾನ್ಸಂಟ್ರೇಟ್ ಮಾಡೋದು, 3 ಬ್ಲಾಕ್ಸ್ನ ಕಾನ್ಸಂಟ್ರೇಟ್ ಮಾಡೋದು. ಅದನ್ನೇ ನೀವು ಮಿಕ್ಕದ ನೋಡಿಗೂ ನಿಮ್ಮ ನಾಲೆಡ್ಜ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಮೊದಲನೇದಾಗಿ ಹಡೂಪ್ ಮ್ಯಾಪ್ ರೆಡ್ಯೂಸಲ್ಲಿ ಏನಾಗುತ್ತೆ, ನಿಮ್ಮ ಫೈಲು HDFS ಅಲ್ಲಿ ಇರುತ್ತೆ. ಸೊ ನೀವು ಅದ್ರ ಮೇಲೆ ನೀವು ಮ್ಯಾಪ್ ರೆಡ್ಯೂಸ್ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ನಿಮ್ಮ ಫೈಲ್ ಮೇಲೆ, ಮೊದಲನೇದಾಗಿ ನಿಮ್ಮ ಫೈಲಲ್ಲಿ ಎಷ್ಟು ಬ್ಲಾಕ್ಸ್ ಇದೆ ಅಂತ ಐಡೆಂಟಿಫೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು 1 GB ಫೈಲ್ ಇದೆ, 256 MB ಬ್ಲಾಕ್ಸ್ ಅನ್ಕೊಳ್ತಾ. ಸೊ ತ್ರೀ ಬ್ಲಾಕ್ಸ್ ಇದೆ. ಸೊ ನಂಬರ್ ಆಫ್ ಬ್ಲಾಕ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್, ನೀವು ಇಲ್ಲಿ ನೋಡ್ಬೋದು, ನಾವಿದನ್ನ ಇನ್ಪುಟ್ ಸ್ಪ್ಲಿಟ್ಸ್ ಅಂತ ಕರಿತೀವಿ. ಮ್ಯಾಪ್ ರೆಡ್ಯೂಸ್ ಟರ್ಮಿನಾಲಜಿಯಲ್ಲಿ ನಾವಿದನ್ನ ಇನ್ಪುಟ್ ಸ್ಪ್ಲಿಟ್ಸ್. ನಂಬರ್ ಆಫ್ ಬ್ಲಾಕ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಇನ್ಪುಟ್ಸ್. ಅರ್ಥ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬ್ಲಾಕ್ಸ್ ಇರುತ್ತೆ ಅಷ್ಟು ಸ್ಪ್ಲಿಟ್ಸ್ ಇರುತ್ತೆ. ಅದೇ ತರ ಎಷ್ಟು ನಂಬರ್ ಆಫ್ ಸ್ಪ್ಲಿಟ್ಸ್ ಇದೆ, ನಿಮಗೆ ಅಷ್ಟು ನಂಬರ್ ಆಫ್ ಮ್ಯಾಪರ್ಸ್ ರನ್ ಆಗುತ್ತೆ. ಹಾಗೆ ರೆಕಾರ್ಡ್ ರೀಡರ್ ಅಂದ್ರೆ ಏನು, ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ಒಂದು ನಾರ್ಮಲ್ ಟೆಕ್ಸ್ಟ್ ಫೈಲ್ ಲೈನ್ಸ್ ಅಥವಾ ವರ್ಡ್ಸ್ ಅಲ್ಲಿ ಇರೋದು ಮ್ಯಾಪರ್ಗೆ ಅರ್ಥ ಆಗಲ್ಲ. ಸೊ ಇದಕ್ಕೆ ಏನಾಗಬೇಕು, ಕೀ ವ್ಯಾಲ್ಯೂ ಪೇರ್ ಆಗಿ ಕನ್ವರ್ಟ್ ಆಗಬೇಕು. ಹಾಗಾದ್ರೆ ರೆಕಾರ್ಡ್ ರೀಡರ್ ಹೇಗೆ ಕನ್ವರ್ಟ್ ಮಾಡುತ್ತೆ ಕೀ ವ್ಯಾಲ್ಯೂ ಪೇರ್ ಆಗಿ? ಈ ರೆಕಾರ್ಡ್ ರೀಡರ್ ಅನ್ನೋದು ಒಂದು ಇನ್ಬಿಲ್ಟ್ ಲೈಬ್ರರಿ. ನೀವು ನಿಮ್ಮದೇ ಆದಂಥ ಓನ್ ರೆಕಾರ್ಡ್ ರೀಡರ್ ಬರಿಬೋದು, ಅಥವಾ ನೀವು ಇನ್ಬಿಲ್ಟ್ ರೆಕಾರ್ಡ್ ರೀಡರ್ನೇ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾವು ಒಂದು ಫೈಲ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋದ. ಈ ಫೈಲಲ್ಲಿ ದಿಸ್ ಇಸ್ ಲೈನ್ 1, ದಿಸ್ ಇಸ್ ಲೈನ್ 2. ಈ ತರ ಎರಡು ಲೈನ್ ಇದೆ ಅಂತ ನಾವು ತಿಳ್ಕೊಳ್ಳೋದು. ಮತ್ತೆ ಇದನ್ನ ಹೇಗೆ ರೆಕಾರ್ಡ್ ರೀಡರು ಈ ಲೈನ್ ಫೈಲ್ನ ಕೀ ವ್ಯಾಲ್ಯೂ ಪೇರ್ ಆಗಿ ಕನ್ವರ್ಟ್ ಮಾಡುತ್ತೆ? ಹೇಗೆ ಕನ್ವರ್ಟ್ ಮಾಡುತ್ತೆ, ಅದು ಲೈನ್ ಆಫ್ಸೆಟ್ ಅನ್ನೋ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡುತ್ತೆ. ಲೈನ್ ಆಫ್ಸೆಟ್ ಅಂದ್ರೆ ಏನು, ನಿಮ್ಮ ಪೊಸಿಷನ್ ಆಫ್ ಎ ಲೆಟರ್ಸ್ ಅಥವಾ ನಿಮ್ಮ ಪೊಸಿಷನ್ ಆಫ್ ಎ ಕ್ಯಾರೆಕ್ಟರ್ ಬೈಟ್ಸ್. ಸೊ ಮೊದಲನೇ ಲೈನ್ ಅಥವಾ ಮೊದಲನೇ ಸ್ಟಾರ್ಟಿಂಗ್ಗೆ ಅದು ಕೀಯನ್ನು 0 ಅಂತ ಅಸೈನ್ ಮಾಡುತ್ತೆ. ಸೊ ನಿಮ್ ಕೀ ಸಪ್ರೇಟರ್ ಕಾಮ, ಈಕ್ವಲ್ಸ್, ಟ್ಯಾಬ್ ಏನಾದರೂ ಆಗ್ಬೋದು. ಯೂಶುವಲ್ ಆಗಿ ಕೀ ಸಪ್ರೇಟರ್ ಟ್ಯಾಬ್ ಆಗಿರುತ್ತೆ ಹಡೂಪ್ ಅಲ್ಲಿ. ಓಕೆ, ಸೊ ಮೊದಲನೇ ಲೈನಿಗೆ ಕೀ ವಿಲ್ ಬಿ 0. ಹಾಗಾದ್ರೆ ವ್ಯಾಲ್ಯೂ ಏನು, ನಿಮ್ಮ ಕಂಪ್ಲೀಟ್ ಲೈನು ವ್ಯಾಲ್ಯೂ ಆಗಿರುತ್ತೆ. ಸೊ ಈ ತರ ನಿಮ್ಮ ಟೆಕ್ಸ್ಟ್ ಫೈಲ್ ಕೀ ವ್ಯಾಲ್ಯೂ ಪೇರ್ ಫೈಲ್ ಆಗಿ ರೆಕಾರ್ಡ್ ರೀಡರ್ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ಟೋಟಲ್ ಎಷ್ಟು ಕ್ಯಾರೆಕ್ಟರ್ಸ್ ಇದೆ, 13 ಕ್ಯಾರೆಕ್ಟರ್ಸ್ ಇದೆ. ಸೊ ಹಾಗಾದ್ರೆ ನಿಮ್ಮ ನೆಕ್ಸ್ಟ್ ಲೈನ್ ಆಫ್ ಸೆಟ್ ಏನಾಗುತ್ತೆ, 14. ಸೊ ನೆಕ್ಸ್ಟ್ ಲೈನಿಗೆ ಕೀ ವಿಲ್ ಬಿ 14. ವ್ಯಾಲ್ಯೂ ಏನು, ನಿಮ್ಮ ಕಂಪ್ಲೀಟ್ ಲೈನ್. ಈ ತರ ನಾವು ರೆಕಾರ್ಡ್ ರೀಡರ್ ಅಲ್ಲಿ ಫೈಲ್ನ ಕೀ ವ್ಯಾಲ್ಯೂ ಪೇರ್ ಆಗಿ ಕನ್ವರ್ಟ್ ಮಾಡ್ತೀವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಪ್ರತಿಯೊಂದು ಸ್ಪ್ಲಿಟ್ಟಿಗೂ, ಇನ್ಪುಟ್ ಸ್ಪ್ಲಿಟ್ಟಿಗೂ ಒಂದು ಸಪರೇಟ್ ರೆಕಾರ್ಡ್ ರೀಡರ್ ಇರುತ್ತೆ. ಸೊ ಇದರಿಂದ ಬರೋ ಔಟ್ಪುಟ್ ಮ್ಯಾಪರಿಗೆ ಪಾಸ್ ಆಗುತ್ತೆ. ಇನ್ನೊಂದು ಏನು ಅಬ್ಸರ್ವ್ ಮಾಡ್ಬೇಕು ನಾವಿಲ್ಲಿ, ಇಲ್ಲಿ ರೆಕಾರ್ಡ್ ರೀಡರ್ ರನ್ಸ್ ಎವ್ರಿ ಲೈನ್, ಅಥವಾ ನಾವು ಇದನ್ನ ಎವ್ರಿ ರೆಕಾರ್ಡ್ ಅಂತ ಕರಿಬಹುದು. ಅಂದ್ರೆ ನಿಮ್ಮ ರೆಕಾರ್ಡ್ ರೀಡರ್ ಪ್ರತಿಯೊಂದು ಲೈನ್ಗೂ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ನಿಮ್ಮ ಫೈಲ್ ಅಲ್ಲಿ, ನಿಮ್ಮ ಬ್ಲಾಕ್ ಅಲ್ಲಿ 10 ಲೈನ್ಸ್ ಇದ್ರೆ 10 ಟೈಮ್ಸ್ ರೆಕಾರ್ಡ್ ರೀಡರ್ ರನ್ ಆಗುತ್ತೆ. ಆಲ್ಸೋ ನಿಮ್ಮ ಸ್ಪ್ಲಿಟ್ ಅಲ್ಲಿ 10 ಲೈನ್ಸ್ ಇದ್ರೆ ನಿಮ್ಮ ಮ್ಯಾಪರ್ ಪ್ರೋಗ್ರಾಮ್ 10 ಟೈಮ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಎಷ್ಟು ಸ್ಪ್ಲಿಟ್ ಇದೆ, ಇನ್ಪುಟ್ ಸ್ಪ್ಲಿಟ್ ಇದೆ, ಅಷ್ಟು ಮ್ಯಾಪರ್ಸ್ ಇರುತ್ತೆ. ಮತ್ತೆ ಒಂದು ಸ್ಪ್ಲಿಟ್ ಅಲ್ಲಿ ಎಷ್ಟು ಲೈನ್ಸ್ ಇದೆ, ಅಷ್ಟು ಸಾರಿ ನಿಮ್ಮ ಮ್ಯಾಪರ್ ಪ್ರೋಗ್ರಾಮ್ ರನ್ ಆಗುತ್ತೆ. ಸೊ ಇದ್ರ ಅರ್ಥ ಏನು,
ನಿಮ್ಮ ಮ್ಯಾಪರ್ ಪ್ರೋಗ್ರಾಮ್ ಪ್ರತಿಯೊಂದು ಕೀ ವ್ಯಾಲ್ಯೂ ಪೇರ್ಗೆ ಸಪರೇಟ್ ಆಗಿ ರನ್ ಆಗುತ್ತೆ. ಸೊ ಹಾಗಾದ್ರೆ ನೀವು ನಿಮ್ಮ ಪ್ರೋಗ್ರಾಮ್ನ ಮ್ಯಾಪ್ರೆಡ್ಯೂಸ್ ಪ್ರೋಗ್ರಾಮ್ನ ಬರಿಬೇಕಾದ್ರೆ ನೀವು ಒಂದು ಲೈನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ನೀವು ಪ್ರೋಗ್ರಾಮ್ನ ಬರಿಬೇಕು. ಸೊ ಒಂದ್ಸಲ ಇದು ಕೀ ವ್ಯಾಲ್ಯೂ ಪೇರ್ ಮ್ಯಾಪರಿಗೆ ಎಂಟ್ರಿ ಆದ್ರೆ ನಾವು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳೋದ ಫಂಕ್ಷನಾಲಿಟೀಸು. ಇಲ್ಲಿ ಒಂದ್ಸಲ ಕೀ ವ್ಯಾಲ್ಯೂ ಪೇರ್ ಮ್ಯಾಪರಿಗೆ ಎಂಟರ್ ಆದ್ರೆ ನೀವು ಯಾವ ನಿಮ್ಮ ಏನೋ ಟ್ರಾನ್ಸ್ಫಾರ್ಮೇಶನ್ನ ನೀವು ಬರೆದು ಯಾವುದೋ ಲಾಜಿಕ್ ಚೇಂಜಸ್ ಇದ್ರೆ ಮಾಡಿ, ಸೊ ಕೊನೆಗೆ ಅದ್ರ ರಿಸಲ್ಟ್ನ ನಾವು ಇಂಟರ್ಮೀಡಿಯೇಟ್ ರಿಸಲ್ಟ್ ಅಂತ ಕರಿತೀವಿ. ಮ್ಯಾಪರ್ ಔಟ್ಪುಟ್ನ ನಾವು ಇಂಟರ್ಮೀಡಿಯೇಟ್ ರಿಸಲ್ಟ್ ಅಂತ ಕರಿತೀವಿ. ಸೊ ಇಂಟರ್ಮೀಡಿಯೇಟ್ ರಿಸಲ್ಟ್ ಮ್ಯಾಪರ್ದು ಕೂಡ ಕೀ ವ್ಯಾಲ್ಯೂ ಪೇರೇ ಆಗಿರುತ್ತೆ. ಸೊ ನೀವು ಪ್ರೋಗ್ರಾಮ್ ಬರೀಬೇಕಾದ್ರೆ ನಿಮ್ಗೆ ಇನ್ಪುಟ್ಟು ಕೂಡ ಕೀ ವ್ಯಾಲ್ಯೂ ಪೇರ್ ಆಗಿರುತ್ತೆ, ಮ್ಯಾಪರಿಂದ ಔಟ್ಪುಟ್ಟು ಕೂಡ ಕೀ ವ್ಯಾಲ್ಯೂ ಪೇರ್ ಆಗಿರುತ್ತೆ. ಸೊ ನಾವಿಲ್ಲಿ ಈ ಪಾರ್ಟಿಷನರ್ನ ನಾವು ಈಗ ಆಪ್ಷನಲ್ ಇಗ್ನೋರ್ ಮಾಡೋದ. ಸೊ ಡೈರೆಕ್ಟ್ ಆಗಿ ನಾವು ಶಾರ್ಟ್ ಅಂಡ್ ಶಫ್ಲಿಂಗ್ ಫೇಸ್ಗೆ ಬರೋದು. ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ನಿಮ್ಮ ಒಂದು ಬ್ಲಾಕು ಡಿಫ್ರೆಂಟ್ ಡೇಟಾ ನೋಟ್ಸ್, ಅಂದ್ರೆ ನಿಮ್ಮ ಒಂದು ಫೈಲು ಡಿಫ್ರೆಂಟ್ ಡೇಟಾ ನೋಟ್ಸ್ ಸ್ಟೋರ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಮ್ಯಾಪರ್ ಪ್ರೋಗ್ರಾಮ್ ಡೇಟಾ ನೋಟ್ 2, 4, 5 ಅಲ್ಲಿ ರನ್ ಆಗ್ತದೆ, ಆಯ್ತಾ. ಸೊ 2, 4, 5 ಮೂರು ಪ್ಲೇಸ್ ಅಲ್ಲಿ ನಿಮ್ಮ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಇದೆ. ಸೊ ರೆಡ್ಯೂಸರ್ ಎಲ್ಲೋ ಈ ಡೇಟಾ ನೋಡಲ್ಲಿ ರನ್ ಆಗುತ್ತೆ. ಸೊ ಅವಾಗ ಏನಾಗಬೇಕು, ಇಲ್ಲಿರೋ ಇಂಟರ್ಮೀಡಿಯೇಟ್ ರಿಸಲ್ಟ್ ಮತ್ತೆ ಇದೆರಡರಲ್ಲಿರೋ ಇಂಟರ್ಮೀಡಿಯೇಟ್ ರಿಸಲ್ಟ್ ಇಲ್ಲಿಗೆ ಕಾಪಿ ಆಗಬೇಕು. ಅಥವಾ ರೆಡ್ಯೂಸರ್ ಏನಾದರೂ ಇಲ್ಲಿ ರನ್ ಆದ್ರೆ ಇಲ್ಲಿರೋ ಡೇಟಾ ಇಲ್ಲಿ ಕಾಪಿ ಆಗಬೇಕು. ಅಂದ್ರೆ ಡೇಟಾ ಒಂದ್ ನೋಡಿಂದ ಇನ್ನೊಂದು ನೋಡಿಗೆ ಎಕ್ಸ್ಚೇಂಜ್ ಆಗಬೇಕು. ಸೊ ಇದನ್ನ ನಾವು ಶಫ್ಲಿಂಗ್ ಅಂತ ಕರಿತೀವಿ. ಸೊ ಒಂದು ನೋಡಿಂದ ಇನ್ನೊಂದು ನೋಡಿಗೆ ಡೇಟಾ ಎಕ್ಸ್ಚೇಂಜ್ ಆದ್ರೆ ಅದನ್ನ ನಾವು ಶಫ್ಲಿಂಗ್ ಅಂತ ಕರಿತೀವಿ. ಸೊ ಶಫ್ಲಿಂಗ್ ಆಗಬೇಕಾದ್ರೆ ಏನಾಗುತ್ತೆ, ನಿಮ್ಮ ಕ್ಲಸ್ಟರ್ ಅಲ್ಲಿ ಬ್ಯಾಂಡ್ ವಿಡ್ತ್ ಕನ್ಸ್ಯೂಮ್ ಆಗುತ್ತೆ, ಅಂದ್ರೆ ಇನ್ಪುಟ್ ಬಾರ್ ಔಟ್ಪುಟ್ ಆಪರೇಷನ್ಸ್ ಆಗುತ್ತೆ. ಅಂದ್ರೆ ಈ ಡೇಟಾ ಲ್ಯಾನ್ ಮುಖಾಂತರ ಸ್ವಿಚ್ ಮುಖಾಂತರ ಇನ್ನೊಂದು ನೋಡಿಗೆ ಎಕ್ಸ್ಚೇಂಜ್ ಆಗಬೇಕು. ಸೊ ಇದು ಅಡಿಷನಲ್ ಟೈಮ್ ಆಗುತ್ತೆ ನೀವು ಡೇಟಾನ ಒಂದ್ ನೋಡಿಂದ ಇನ್ನೊಂದು ನೋಡ್ಗೆ ಕಾಪಿ ಮಾಡ್ಬೇಕು. ಸೊ ಅದಕ್ಕೆ ನೇಮ್ ನೋಡು ಅಥವಾ ಜಾಬ್ ಟ್ರ್ಯಾಕರ್ ಏನ್ ಮಾಡುತ್ತೆ, ನಿಮ್ಮ ರೆಡ್ಯೂಸರ್ ಕೋಡ್ನ ಯಾವ್ದಾದ್ರು ಈ ಮೂರ್ ನೋಡಲ್ಲೇ ರನ್ ಮಾಡುತ್ತೆ ಟು ಅವಾಯ್ಡ್ ದ ಬ್ಯಾಂಡ್ ವಿಡ್ತ್ ಆರ್ ಟು ಇನ್ಕ್ರೀಸ್ ದ ಪರ್ಫಾರ್ಮೆನ್ಸ್. ಓಕೆ. ಸೊ ಒಂದ್ಸಲ ನಿಮ್ದು ಇಂಟರ್ಮೀಡಿಯೇಟ್ ರಿಸಲ್ಟ್ ಎಕ್ಸ್ಚೇಂಜ್ ಆದ್ಮೇಲೆ ನೆಕ್ಸ್ಟ್ ಸಾರ್ಟಿಂಗ್ ಆಗುತ್ತೆ. ಸಾರ್ಟಿಂಗ್ ಅಂದ್ರೆ ಏನು, ನಮ್ಮ ಒಂದು ಮ್ಯಾಪ್ ರೆಡ್ಯೂಸ್ ಪ್ರೋಗ್ರಾಮಿಗೆ ಬೈ ಡಿಫಾಲ್ಟ್ ಒಂದೇ ಒಂದು ರೆಡ್ಯೂಸರ್ ರನ್ ಆಗುತ್ತೆ. ನೆನಪಿರ್ಲಿ, ಒಂದು ಮ್ಯಾಪ್ ರೆಡ್ಯೂಸ್ ಪ್ರೋಗ್ರಾಮ್ ನೀವು ಲಾಂಚ್ ಮಾಡಿದ್ರೆ ಬೈ ಡಿಫಾಲ್ಟ್ ಒಂದೇ ರೆಡ್ಯೂಸರ್ ರನ್ ಆಗುತ್ತೆ. ಸೊ ಇಲ್ಲಿ ಎಷ್ಟು ಮೂರು ಮ್ಯಾಪರ್ ಇದೆ, ಸೊ ಮೂರು ಮ್ಯಾಪರಿಗೆ ಒಂದು ರೆಡ್ಯೂಸರ್ ರನ್ ಆಗುತ್ತೆ. ಸೊ ಹಾಗಾದ್ರೆ ಈ ಎಲ್ಲಾ ಇಂಟರ್ಮೀಡಿಯೇಟ್ ರಿಸಲ್ಟು ಈ ರೆಡ್ಯೂಸರ್ ಪ್ಲೇಸಿಗೆ ಎಕ್ಸ್ಚೇಂಜ್ ಆಗಬೇಕು. ಸೊ ಅದಕ್ಕೆ ನಾವಿಲ್ಲಿ ಅಬ್ಸರ್ವ್ ಮಾಡ್ತಿದೀವಿ, ಶಾರ್ಟ್ ಮತ್ತೆ ಶಫ್ಲಿಂಗ್ ಆಗ್ತಿದೆ. ಶಾರ್ಟ್ ಏನಕ್ಕೆ ಆಗ್ತಿದೆ, ಇಲ್ಲಿ ಕೀಸ್ ನ ಆರ್ಡರ್ ಮಾಡುತ್ತೆ, ಬೇಸ್ಡ್ ಆನ್ ಕೀ ಅದು ಸಾರ್ಟಿಂಗ್ ಮಾಡುತ್ತೆ. ಸೊ ಆ ಸಾರ್ಟಿಂಗ್ ಮಾಡಾದ್ಮೇಲೆ ಆ ರೆಡ್ಯೂಸರ್ಗೆ ಅದು ಇನ್ಪುಟ್ ಹೋಗುತ್ತೆ. ಮತ್ತೆ ರೆಡ್ಯೂಸರ್ ಅಲ್ಲಿ ನೀವು ಅದನ್ನ ಅಗ್ರಿಗೇಟ್ ಮಾಡ್ತೀರಾ. ಸೊ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ನೀವು ಆ ಮೂರು ಇಂಟರ್ಮೀಡಿಯೇಟ್ ರಿಸಲ್ಟ್ ನ ಒಂದ್ ಕಡೆ ಅಗ್ರಿಗೇಟ್ ಮಾಡಿ ನೀವು ಫೈನಲ್ ಔಟ್ಪುಟ್, ಸೊ ಫೈನಲ್ ಔಟ್ಪುಟ್ ಕೂಡ ಕೀ ವ್ಯಾಲ್ಯೂ ಬೇರೆ ಆಗಿರುತ್ತೆ. ಆ ಫೈನಲ್ ಔಟ್ಪುಟ್ ನ ನೀವು ವಾಪಸ್ HDFS ರೈಟ್ ಮಾಡಿ. ಸೊ ಇದು ಒಂದು ಎ ಪ್ಲೇನ್ ಆರ್ಕಿಟೆಕ್ಚರ್ ಆಫ್ ಮ್ಯಾಪ್ ರೆಡ್ಯೂಸ್. ಸೊ ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು ಎಕ್ಸಾಂಪಲ್ ಜೊತೆಗೆ ನಾವು ಪ್ರೋಗ್ರಾಮ್ ಮಾಡ್ತಾ ಅರ್ಥ ಮಾಡ್ಕೊಳ್ತಾ ಹೋಗೋದಾ. ಸೊ ಹಾಗಾದ್ರೆ ನಾವು ಈ ಕ್ಲಾಸಲ್ಲಿ ಏನೇನು ಕಲ್ತಿದ್ದೀವಿ, ಈ ಕ್ಲಾಸಲ್ಲಿ ನಾವು ಮ್ಯಾಪರ್ ಅಂದ್ರೆ ಏನು, ರೆಡ್ಯೂಸರ್ ಅಂದ್ರೆ ಏನು, ಕೀ ವ್ಯಾಲ್ಯೂ ಪೇರ್ಸ್ ಅಂದ್ರೆ ಏನು, ಸೊ ಮ್ಯಾಪರ್ ಇಂದ ಹೇಗೆ ವ್ಯಾಲ್ಯೂಸ್ ಪಾಸ್ ಆಗುತ್ತೆ, ರೆಡ್ಯೂಸರ್ ಹೇಗೆ ರನ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು.